ನಗರದ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ಸಂಜೀವಿನಿ ಯೋಜನೆ, ಸೆಲ್ಕೋ ಸೋಲಾರ್ ಸಂಸ್ಥೆ ಸಹಯೋಗದಲ್ಲಿ ಕೃಷಿ ಸಖಿ, ಪಶು ಸಖಿ ಹಾಗೂ ಸಂಜೀವಿನಿ ಒಕ್ಕೂಟದ ಸದಸ್ಯರಿಗೆ ಮೊಬೈಲ್ ಆಪ್ ಮೂಲಕ ಡಿಜಿಟಲ್ ಆಜೀವಿಕಾ ನೋಂದಣಿ ತರಬೇತಿ ಕಾರ್ಯಾಗಾರವನ್ನು ಉದ್ಘಾಟಿಸಿ ಮಾತನಾಡಿದರು. ಒಂದು ಕಾಲದಲ್ಲಿ 5,000 ರು ಬೇಕೆಂದರೂ ಬೇರೆಯವರ ಮುಂದೆ ನಿಂತುಕೊಳ್ಳಬೇಕಿತ್ತು. ಹೆಚ್ಚು ಬಡ್ಡಿ ನೀಡಿ ಸಾಲ ಪಡೆಯಬೇಕಿತ್ತು. ಈಗ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಮಹಿಳೆಯರ ಸ್ವಾವಲಂಬಿ ಜೀವನ ನಡೆಸಲು ಸ್ವಯಂ ಉದ್ಯೋಗ, ಕೌಶಲ್ಯ ಅಭಿವೃದ್ಧಿ ತರಬೇತಿ ನೀಡುವ ಮೂಲಕ ಮನೆ ಬಾಗಿಲಿಗೆ ಸಾಲ ಸೌಲಭ್ಯ ನೀಡಲಾಗುತ್ತಿದೆ. ಮಹಿಳೆಯರು 10 ಹಲವು ಸೌಲಭ್ಯಗಳನ್ನು ನೀಡುತ್ತಿದೆ. ಸದುಪಯೋಗ ಮಾಡಿಕೊಂಡು ಮಕ್ಕಳಿಗೆ ಬಾಲ್ಯ ವಿವಾಹ ಮಾಡದೆ ಉತ್ತಮ ಶಿಕ್ಷಣ ಕೊಡಿಸಿ ಈ ದಿನದ ತರಬೇತಿ ಸದುಪಯೋಗ ಪಡಿಸಿಕೊಂಡು ಸಾರ್ವಜನಿಕ ಸೇವೆ ಮಾಡುವಂತೆ ತಿಳಿಸಿದರು. ಆದರೆ ಈಗ ಪರಿಸ್ಥಿತಿ ಆ ಥರ ಇಲ್ಲ. ಮಹಿಳೆಯರು ಅಡುಗೆ ಮನೆಯಿಂದ ಆಚೆ ಬಂದಿದ್ದಾರೆ. ಪುರುಷರಿಗೆ ನಾವು ಯಾವುದರಲ್ಲೂ ಕೂಡ ಕಡಿಮೆ ಇಲ್ಲ ಎಂಬ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ, ಎಲ್ಲ ಕ್ಷೇತ್ರದಲ್ಲೂ ಕೂಡ. ಹಿಂದೆ ನೀವು ನೋಡಿರ್ಬೋದು, ಹಳ್ಳಿನಲ್ಲಿ 5,000 10,000ಕ್ಕೆ ಜನ ಯಾರೋ ಒಬ್ಬ ಸಾಹುಕಾರನ ಮನೆ ಹತ್ರನೋ ಜಮೀನ್ದಾರನ ಮನೆ ಹತ್ರನೋ ಏನು ಶ್ರೀಶಕ್ತಿ ಸಂಘಗಳು, ಸ್ವಸಹಾಯ ಸಂಘಗಳು, GPLFಗಳು ಮುಟ್ಕೊಂಡು ಆಗ ಮಹಿಳೆಯರಿಗೆ ಕೂಡ ಸುಲಭವಾಗಿ ಹಣಕಾಸಿನ ವ್ಯವಸ್ಥೆ ದೊರೀತಾ ಇದೆ. ಅದು ಕಡಿಮೆ ಬಡ್ಡಿ ದರದಲ್ಲಿ. ಆದ್ದರಿಂದ ಸರ್ಕಾರ ಏನು ತನ್ನ ಕರ್ತವ್ಯ, ನೀವು ಗ್ರಾಮೀಣ ಮಟ್ಟದಲ್ಲಿ ಕೃಷಿ ಸಖಿಯಾಗಿ, ಪಶು ಸಖಿಯಾಗಿ ಕೆಲಸಗಳನ್ನು ಮಾಡ್ತಾ ಇದ್ದೀರಿ. ತಮ್ಮ ಕೆಲಸವನ್ನು ಇನ್ನಷ್ಟು ಸೆಲ್ಕೋ ಸೋಲಾರ್ ಸಂಸ್ಥೆಯ ಜಿಲ್ಲಾ ವ್ಯವಸ್ಥಾಪಕ ಅಜಯ್ ಮಾತನಾಡಿ, ಮಹಿಳಾ ಸಂಘದ ಸದಸ್ಯರಿಗೆ ಒಕ್ಕೂಟ ರಚಿಸಿ ಸಂಜೀವಿನಿ ರಾಷ್ಟ್ರೀಯ ಜೀವನೋಪಾಯ ಅಭಿಯಾನದಡಿ ಲಖ್ಪತಿ ದೀದಿ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸಲು ಕೇಂದ್ರ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಸಚಿವಾಲಯವು ಆಜೀವಿಕಾ ರಿಜಿಸ್ಟರ್ ಅಪ್ಲಿಕೇಶನ್ನಿಂದ ಪ್ರತಿ ತ್ರೈಮಾಸಿಕಕ್ಕೆ ಒಮ್ಮೆ ಎಲ್ಲ ಸ್ವಸಹಾಯ ಗುಂಪಿನ ಸದಸ್ಯರ ಜೀವನೋಪಾಯ ಮತ್ತು ಆದಾಯದ ಮಾಹಿತಿಯನ್ನ ಕಲೆ ಹಾಕಿ ಈ ಮಾಹಿತಿಯ ಅನುಗುಣವಾಗಿ ಸ್ವಸಹಾಯ ಗುಂಪಿನ ಸದಸ್ಯರಿಗೆ ನೀಡಬೇಕಾದ ಹೆಚ್ಚಿನ ಬೆಂಬಲ ಮತ್ತು ಸಹಾಯದ ಬಗ್ಗೆ ಗಮನ ಹರಿಸಲು ಪೂರಕವಾಗುವಂತೆ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ. ಮಹಿಳೆಯರು ಒಳಗೆ ಮತ್ತು ಹೊರಗೆ ಆದಾಯ ಉತ್ಪನ್ನಗಳ ತಯಾರಿಕೆ ಮಾಡುತ್ತಿರುವ ಪಶು, ಕೃಷಿ, ಗುಡಿ ಕೈಗಾರಿಕೆ ಸೇರಿದಂತೆ ಎಲ್ಲ ಮಾಹಿತಿಯನ್ನ ಆಜೀವಿಕಾ ರಿಜಿಸ್ಟರ್ ಮಾಡಬೇಕಿದೆ. ಆದಾಯ ಉತ್ಪನ್ನಗಳ ಯಂತ್ರಗಳನ್ನ ಸಹ ನಿಮಗೆ ಪರಿಚಯ ಮಾಡಿಸಲಾಗುವುದು. ನಿಮ್ಮ ವ್ಯಾಪ್ತಿಯ ಮಹಿಳೆಯರು ಸ್ವಾವಲಂಬಿ ಜೀವನ ನಡೆಸಲು ಆದಾಯ ಉತ್ಪನ್ನಗಳ ಮಾಹಿತಿ ನೀಡಬೇಕು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಸಂಪನ್ಮೂಲ ವ್ಯಕ್ತಿ ಲಿಂಗರಾಜ್, ಸೆಲ್ಕೋ ಸಂಸ್ಥೆಯ ತಿಪ್ಪೇಸ್ವಾಮಿ, ಸಂಜೀವಿನಿ ಬಾಲರಾಜ್ ತರಬೇತಿ ಕಾರ್ಯಾಗಾರದಲ್ಲಿ ಉಪಸ್ಥಿತರಿದ್ದರು.